ರೀತಿಯಲ್ಲಿ ತಮ್ಮದೇ ಆದಂತಹ ಸೇವೆಯನ್ನು ಮಾಡ್ತಿರ್ತಕ್ಕಂಥ ಸುದ್ದಿ ಮಾಧ್ಯಮದ ಮಿತ್ರರಿಗೆ ಸ್ವಾಗತ ಸುಸ್ವಾಗತ. ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಸಂಕೇಶ್ವರ ಕಾರ ಹುಣ್ಣಿಮೆ ಸಂಭ್ರಮದಿಂದ ಆಚರಣೆ. ಸೋಮವಾರ ದಿನಾಂಕ 27 ಜುಲೈ 2026ರಂದು ಹುಕ್ಕೇರಿ, ಚಿಕ್ಕೋಡಿ, ರಾಯಬಾಗ್ ಮತ್ತು ಗೋಕಾಕ್ 4 ತಾಲೂಕುಗಳಿಂದ ವಿವಿಧ ಎತ್ತುಗಳು, ಹೋರಿಗಳು ಜೋಡಿ ಜೋಡಿಯಾಗಿ ಹುರ್ಬಂಜ್ ಹಾಕಿಕೊಂಡು ಕೊಂಬಿಗೆ ಶೃಂಗಾರವನ್ನು ಮಾಡಿಕೊಂಡು ಅತಿ ವಿಜೃಂಭಣೆಯಿಂದ ವಾದ್ಯಗಳೊಂದಿಗೆ ಕುಣಿಯುತ್ತಾ ಕುಪ್ಪಳಿಸುತ್ತಾ ಅತಿ ಉತ್ಸಾಹದಿಂದ ರೈತರು ಸಂಕೇಶ್ವರ ಕಾರ ಹುಣ್ಣಿಮೆಯ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು. ವಿವಿಧ ಕಡೆಯಿಂದ ಆಗಮಿಸಿದ ಸ್ವಾಗತ. ಸಂಕೇಶ್ವರ ಪಟ್ಟಣದ ಸುಪ್ರಸಿದ್ಧ ಕಾರ ಹುಣ್ಣಿಮೆಯ ಎತ್ತುಗಳ ಭವ್ಯ ಮೆರವಣಿಗೆ ಪ್ರಾರಂಭವಾಗಿದೆ. ಈ ಭವ್ಯ ಮೆರವಣಿಗೆಯಲ್ಲಿ ಅತಿ ಆಕರ್ಷಕ ಎತ್ತುಗಳ ಜೋಡಿ, ಹುರಿಗಳ ಜೋಡಿ ಇಲ್ಲಿ ಮೆರವಣಿಗೆಯಲ್ಲಿ ಪಾಲ್ಗೊಂಡಿವೆ. ಅತಿ ಉತ್ಸಾಹದಿಂದ ರೈತ ಬಾಂಧವರು ಈ ಮೆರವಣಿಗೆಯನ್ನು ಪ್ರಾರಂಭ ಮಾಡಿರುತ್ತಾರೆ. ಸಂಕೇಶ್ವರದ ಆಕರ್ಷಕ ಈ ಕಾರ ಹುಣ್ಣಿಮೆ ನೋಡಲು ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಜನ ಜಂಗುಳಿ ಇಲ್ಲಿ ಆಗಮಿಸ್ತಾ ಇದೆ. ನೋಡ ಬನ್ನಿ ಈ ಸುಂದರವಾದ ದೃಶ್ಯ. ಅವರಿಗೆ ಗೌರವಿಸಲಾಯಿತು. ಸಂಕೇಶ್ವರ, ಚಿಕ್ಕೋಡಿ, ರಾಯಬಾಗ್ ಮತ್ತು ಗೋಕಾಕ್ ತಾಲೂಕುಗಳಿಂದ ಆಗಮಿಸಿದಂತ ರೈತರು ಅತಿ ಉತ್ಸಾಹದಿಂದ ಈ ಒಂದು ಕಾರ ಹುಣ್ಣಿಮೆಯಲ್ಲಿ ಭಾಗವಹಿಸಿದ್ದರು. ನೋಡುಗರು ಅತೀ ಸುಂದರವಾದಂಥ ಈ ದೃಶ್ಯಗಳನ್ನು ನೋಡಿದರು. ಯುವಕರು, ರೈತರು, ರೈತ ಮಕ್ಕಳು ಕೂಡ ಕುಣಿದು ಕುಣಿದು ಕುಪ್ಪಳಿಸಿದರು. ಸಂಕೇಶ್ವರದ ಕಾರ ಹುಣ್ಣಿಮೆ ಸುಪ್ರಸಿದ್ಧವಾಗಿದೆ. ಕರ್ನಾಟಕ ಮಹಾರಾಷ್ಟ್ರ ಗಡಿ ಭಾಗದಲ್ಲಿರುವ ಈ ಪಟ್ಟಣ ಕಾರ ಹುಣ್ಣಿಮೆಗೆ ಬಹಳ ಪ್ರಸಿದ್ಧವಾಗಿರುತ್ತದೆ. ಖ್ಯಾತವಾದಂಥ ಈ ಕಾರ ಹುಣ್ಣಿಮೆಗೆ ಅನೇಕ ಗಣ್ಯಾತಿ ಗಣ್ಯಗಳು ಆಗಮಿಸಿ ಈ ಒಂದು ಕಾರ ಹುಣ್ಣಿಮೆಯಲ್ಲಿ ಅವರು ಕೂಡ ಭಾಗವಹಿಸಿದ್ದರು. ಈ ಒಂದು ಸಂಕೇಶ್ವರ ಕಾರ ಹುಣ್ಣಿಮೆಯ ಕಮಿಟಿಯವರಾದಂಥ ಚಿದಾನಂದ್ ಕರ್ದನವರ್, ರಾಮು ಕಾಕೋಳಿ, ರವೀಂದ್ರ ಮರಡಿ, ಕಾಡೇಶ್ ಬಸ್ತವಾಡಿ, ಗಂಗಾಧರ್ ಬುರ್ಗಲ್ಲಿ, ಕುಶೇಂದ್ರ ಮರಡಿ, ಪ್ರದೀಪ್ ಕರ್ದೇಗೌಡ, ಮಹೇಶ್ ಮುಡ್ಸಿ ಹಾಗೂ ಅನೇಕ ಗಣ್ಯಮಾನ್ಯರು ಸಂಕೇಶ್ವರ ಕಾರ ಹುಣ್ಣಿಮೆ ಆಚರಣೆ ಮತ್ತು ಯಶಸ್ವಿಯಾಗಲು ಕಾರಣೀಭೂತರಾದರು. ಈ ಎರಡನೇ ದೃಶ್ಯವನ್ನು ಈಗ ನೋಡೋಣ ಬನ್ನಿ. ತೇಜ್ ಪ್ರಭು ನ್ಯೂಸ್, ಸಂಕೇಶ್ವರ್. ಈ ವರ್ಷವೂ ಕೂಡ ನಮ್ಮ ಊರಿನ ನಮ್ಮ ಮಾವನರಾದ ಸುರೇಶ್ ಮಾರುತಿ ಖೋತ್ ಅವರು ಹಾಗೂ ಹಳೆಯರಾದ ದಿಲೀಪ್ ಸುರೇಶ್ ಮಾರುತಿ ಖೋತ್ ಅವರು ಅವ್ರ ಎತ್ತುಗಳು ಈ ವರ್ಷ ಸುಮಾರು 10 ಲಕ್ಷ ಬೆಲೆ ಬಾಳುವ ಎತ್ತುಗಳು ಒಬ್ಬ ರೈತ ಸಾಕಿ ಸಲಹೆ ಅವುಗಳನ್ನು ಎಷ್ಟರ ಮಟ್ಟಿಗೆ ಬೆಳೆಸ್ಬೇಕಂದ್ರೆ ಅವಕ್ಕೂ ಹಾಲು ಅವು ಹೊಟ್ಟಿಗೆ ಹಾಕಿ ಎಲ್ಲ ಜೋಪಾನ ಮಾಡಿ ಇವತ್ತು ಪ್ರಥಮ ಸ್ಥಾನವನ್ನು ಪಡೆದಿದ್ದು. ಇದು 3ನೇ ವರ್ಷ ಸತತವಾಗಿ ಸಂಕೇಶ್ವರ ನಗರದಲ್ಲಿ 3ನೇ ವರ್ಷ ಪ್ರಥಮ ಸ್ಥಾನವನ್ನು ಪಡೆದಿದ್ದೇವೆ. ಅದೇ ಅವು 6ರಲ್ಲಿ ಒಳಗೆ ಪ್ರಥಮ ಸ್ಥಾನವನ್ನು ಪಡೆದಿವೆ. ಅಲ್ಲ ಹಚ್ಚಿದ 2ರಲ್ಲಿ ಹೋರಿಗಳಲ್ಲಿ ಮಹೇಶ್ ಕಲ್ಲಪ್ಪ ಖೋತ್ ಅನ್ನುವ ಇನ್ನೋರ್ವ ವ್ಯಕ್ತಿಯ ಹೋರಿಗಳು ಕೂಡ 2ನೇ ಸ್ಥಾನವನ್ನು ಪಡೆದಿರ್ತವೆ. ಅದೇ ಪ್ರಕಾರ ಸೋಲಾಪುರ ಗ್ರಾಮದಲ್ಲಿರುವಂಥ 4 ಹಲ್ಲಿನ ಎತ್ತುಗಳಲ್ಲಿ ಮೋಹಿತೆ ಇವರ ಎತ್ತುಗಳು ಕೂಡ 3ನೇ ನಂಬರ್ ಬಕ್ಷಿಸವನ್ನು ಪಡೆದಿರ್ತವೆ. ಮತ್ತೋರ್ವ ರೈತರಾದ ಸಂತೋಷ್ ನಿಂಗಪ್ಪ ಗೋಟ್ರೆ ಅವ್ರ ಎತ್ತುಗಳು ಕೂಡ ಇವತ್ತು ಈ ಒಂದು ಸ್ಪರ್ಧೆಯೊಳಗೆ 3ನೇ ನಂಬರ್ ಸ್ಥಾನವನ್ನು ಪಡೆದಿರ್ತವೆ.
ನಾವು ಪ್ರತಿ ವರ್ಷ ಕೂಡ ಈ ಎತ್ತುಗಳನ್ನು ಮೆರವಣಿಗೆ ಇಲ್ಲಿ ತಂದು ಪ್ರತಿ ವರ್ಷ ಬಹುಮಾನ ಪಡೆಯುವಂಥ ಒಂದು ವ್ಯವಸ್ಥೆ ಒಳಗೆ ಎತ್ತುಗಳನ್ನು ಸಾಕಿ ಸಲ್ಲಿಸ್ತೇವೆ.